ಮಾಸ್ಟರ್ಸ್, ನಿನ್ನೆ ಒಬ್ಬರನ್ನ ಭೇಟಿಯಾಗುವಂತ ಒಂದು ಅವಕಾಶ ಬಂತು. ತುಂಬಾ ಪಂಡಿತರು ಸಂಸ್ಕೃತ ಓದ್ಕೊಂಡಿದ್ದಾರೆ, ಅದ್ಭುತ ಜ್ಞಾನಿಗಳು. ಅವರ ಜ್ಞಾನ ನೋಡಿದ್ರೆ ನನ್ಗೆ ಈ ಜನ್ಮದಲ್ಲಿ ಅದು ಪಡ್ಕೊಂಡಿದ್ದಲ್ಲ, ಹಿಂದಿನ ಜನ್ಮದಿಂದ ಬಂದದ್ದು ಅಂತ ನನ್ಗೆ ಗೊತ್ತಾಯ್ತು. ಆದ್ರೆ ಈ ಜನ್ಮದಲ್ಲಿ ಅವರು ಧ್ಯಾನ ಮಾಡೋದಿಲ್ಲ ಮಾಸ್ಟರ್ಸ್, ಗೊತ್ತಿಲ್ಲ. ಆದರೆ ಅವ್ರಿಗೇನು ಆ ಹಿಂದಿನ ಜನ್ಮದ ಜ್ಞಾನ ಬಂದಿದೆಯೋ, ಆ ಹಿಂದಿನ ಜನ್ಮದ ಪುಣ್ಯದ ಫಲ ಬಂದ್ರೆ ಅಥವಾ ಮಾಸ್ಟರ್ಸ್ ಯಾವ್ದಕ್ಕೆ ಪಾಪದ ಫಲ ಮುಗಿಯುತ್ತೆ. ಲೈಕ್ ಒಂದು ಒಂದು ನಿನ್ನೆ ಒಂದು ಕೊಟೇಶನ್ ನೋಡಿದೆ, ಅದು ಬಸ್ ಮೇಲೆ, ತಾಳ್ಮೆ ಇರಲಿ, ನಿನ್ನ ಕಷ್ಟಗಳಿಗೂ ಒಂದು ದಿನ ಸಾವು ಇದೆ ಅಂತ ಸರಿ, पूरा समय खत्म हो जाता है, ये मानने की बात है, लेकिन याद रखिए ನಿಮ್ಮ ಕಷ್ಟದ ಸಮಯ ಮುಗಿದೋಗುತ್ತೆ, ನೆನ್ಪಿಟ್ಕೊಳ್ಳಿ. ಆದ್ರೆ ನೆನ್ಪಿರ್ಲಿ, ಹೇಗೆ ಕಷ್ಟದ ಸಮಯವೂ ಮುಗಿದೋಗುತ್ತೋ ಹಾಗೆ ಒಳ್ಳೆಯ ಸಮಯವೂ ಮುಗಿದೋಗೋ ಸಮಯ ಬರುತ್ತೆ. ನಿಮ್ಗೆ ಇವತ್ತು ಒಂದು ಪುಣ್ಯದ ಉದಯ ಆಗಿದೆ, ನಿಮ್ಗೊಂದು 100 ಕೋಟಿ ರೂಪಾಯಿ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ನೀವು ಅದನ್ನ ಕೆಲವೇ ದಿನಗಳಲ್ಲಿ ಖರ್ಚು ಮಾಡಿ ಉಡಾಯಿಸಿ ಜನರೆದುರಿಗೆ ಅಧಿಕಾರ ದರ್ಪದಿಂದ, ಹಣದ ದರ್ಪದಿಂದ ಮೆರೆದು ಜೀವನ ಮುಗಿಸ್ಕೋಬಹುದು. ಆದರೆ ನೀವು ಅದೇ ಹಣವನ್ನ ದುಡಿಯೋದಕ್ಕೆ ಹಚ್ಚಿ ವಿನಮ್ರತೆಯಿಂದ, ಸದ್ಗುಣದಿಂದ ಹಣವನ್ನ ಬೆಳೆಸ್ತಾ ಹೋದ್ರೆ ಆ ಪುಣ್ಯ ನಿಮ್ಗೆ ಮುಗಿಯೋದಿಲ್ಲ ಮಾಸ್ಟರ್ಸ್, ಇನ್ನು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಇವರನ್ನ ನಾನು ಗಮನಿಸಿದೆ, ಅದು ಹಿಂದಿನ ಜನ್ಮದಿಂದ ಬಂದಿರುವಂತ ಪುಣ್ಯ, ಈ ಜನ್ಮದಲ್ಲ ಅವ್ರಿಗೆ. ಆದ್ರೆ ಏನು ವ್ಯತ್ಯಾಸ ಅಂದ್ರೆ ಮಾಸ್ಟರ್ಸ್, ಆ ಪುಣ್ಯವನ್ನ ಅವರು ತಮ್ಮ ವಿನಮ್ರತೆಯಿಂದ, ಸದ್ಗುಣದಿಂದ, ಸಜ್ಜನತೆಯಿಂದ, ಆ ಸತ್ಯವಂತಿಕೆಯಿಂದ, ಆ ಪ್ರಾಮಾಣಿಕತೆಯಿಂದ, ಆ ಸದ್ಗುಣಗಳ ಆಗರದಿಂದ ಆ ಜ್ಞಾನದ ಪುಣ್ಯವನ್ನ ಇನ್ನು ವಿಸ್ತರಿಸ್ತಾ ಹೋದ್ರು. ಹೀಗಾಗಿ ಅದು ಮುಗಿಲೇ ಇಲ್ಲ. ಒಂದು ನಿಮಿಷ. ಓಕೆ, ಅಶ್ವಿನಿ ಪಾಟೀಲ್ ಮೇಡಮ್ ಅವ್ರು ಹೇಳಿದ್ದಾರೆ, ಈ ಕೊಟೇಶನ್ ಅನ್ನ ಅವ್ರ ಆಫೀಸಲ್ಲೂ ಕೂಡ ಬರೆದಾಕಿದಾರಂತೆ. ಎಸ್, ಥ್ಯಾಂಕ್ ಯು ಮೇಡಮ್. ಹಾಗೆ ನೆನ್ಪಿಟ್ಕೊಳ್ಳಿ, ಪುಣ್ಯ ಬಂದಾಗ್ಲೂ ಮುಗಿದು ಹೋಗುತ್ತೆ. ಆದ್ರೆ ನಾವು ಈ ಸದ್ಗುಣಗಳನ್ನ ಅಳವಡಿಸಿಕೊಂಡ್ರೆ ಅದು ಮುಗಿದು ಹೋಗೋದಿಲ್ಲ. ರಾವಣನ ಪುಣ್ಯ ಮುಗಿದೋಯ್ತು, ರಾಮನ ಪುಣ್ಯ ಮುಗಿಲಿಲ್ಲ. ರಾವಣನ ಹತ್ರ ರಾಮನಿಗಿಂತ ಅಧಿಕ ಪುಣ್ಯ ಇತ್ತು, ಅದು ಮುಗಿದೋಯ್ತು. ಆದ್ರೆ ರಾಮನ ಪುಣ್ಯ ಮುಗಿಲಿಲ್ಲ. ಯಾಕೆ? ಆ ಪುಣ್ಯವನ್ನ ಅವರು ತಮ್ಮ ವಿನಯದಿಂದ, ಸದ್ಗುಣಗಳಿಂದ, ವಿನಮ್ರತೆಯಿಂದ, ಪ್ರಾಮಾಣಿಕತೆಯಿಂದ, ಸತ್ಯವಂತಿಕೆಯಿಂದ, ಏನದು ಆ ಅದ್ಭುತ ಆ ವ್ರತಶೀಲ ಚಾರಿತ್ರ ವ್ಯಕ್ತಿತ್ವದಿಂದ, ಮರ್ಯಾದಾ ಪುರುಷೋತ್ತಮ ಸ್ಥಿತಿಯಿಂದ ಆ ಪುಣ್ಯವನ್ನ ವೃದ್ಧಿಗೊಳಿಸ್ತಾ ಹೋದ್ರು. ಏನಾಯ್ತು ಫಲ? ಆ ಪುಣ್ಯ ಮುಗಿಲಿಲ್ಲ, ಆ ಪುಣ್ಯ ಅನಂತವಾಗಿ ಹೆಚ್ಚಾಗ್ತಾ ಹೋಯಿತು. ಏನ್ ಪಾಠ ಅಂದ್ರೆ ಮಾಸ್ಟರ್ಸ್, ಇವತ್ತು ನಮ್ಗೆ ನೆನ್ಪಿಟ್ಕೊಳ್ಳಿ, ನಾವು ಜ್ಞಾನವನ್ನೇನೋ ಪಡ್ಕೊಂಡಿದೀವಿ ಈ ಜನ್ಮದಲ್ಲಿ, ನೆನ್ಪಿಟ್ಕೊಳ್ಳಿ, ಇದನ್ನ ವಾಪಸ್ ತಗೊಳ್ಳೋ ಅಧಿಕಾರನೂ ಅವ್ರಿಗಿರುತ್ತೆ, ಕೊಟ್ಟವರಿಗೆ. ಆದ್ರೆ ನಾವು ವಿನಯವನ್ನ, ಸದ್ಗುಣವನ್ನ, ಸತ್ಯವಂತಿಕೆಯನ್ನ, ಪ್ರಾಮಾಣಿಕತೆಯನ್ನ, ಆ ಆ ಆ ಸೇವಾ ಗುಣವನ್ನ, ಆ ನಿಷ್ಠೆಯನ್ನ ನಾವು ಬೆಳೆಸ್ಕೊಂಡು ಹೋದ್ರೆ, ಸರಳತೆ, ಸಜ್ಜನಿಕೆ, ಈ ಗುಣಗಳಿಂದ ಮಾಸ್ಟರ್ಸ್ ನಾವು ಪಡ್ಕೊಂಡಿರುವಂತ ವಿದ್ಯೆ, ಜ್ಞಾನ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ನಾವು ಬದುಕೋದು ಸಮಾಜದಲ್ಲಿ, ಒಳಗಡೆ ನಾವು ಹೇಗೆ ಇದ್ರು ಹೊರಗಡೆ ಸಾಮಾಜಿಕ ನಿಯಮಗಳನ್ನ ನಾವು ಪಾಲಿಸಲೇಬೇಕು. ಪಾಲಿಸದೇ ಇದ್ರೆ ಸಮಾಜದ ದೃಷ್ಟಿಯಿಂದ ನಾವು ಅಪರಾಧಿ. ನೀವು ಒಳಗಡೆ ಏನಿದ್ರು ಸಮಾಜಕ್ಕೆ ಬೇಕಾಗಿಲ್ಲ.
ಹೊರಗಡೆ ಹೇಗಿದೆಯೋ ಅಷ್ಟೇ ಬೇಕು. ಹೀಗಾಗಿ ಮಾಸ್ಟರ್ಸ್, ನಾವು ಒಳಗಡೆ ಎಷ್ಟೇ ಶುದ್ಧ, ಪವಿತ್ರ, ಶ್ರೇಷ್ಠವಾಗಿದ್ರೂ ಕೂಡ ಹೊರಗಡೆ ಸಮಾಜದ ನಿಯಮಗಳ ಅನ್ವಯ ಈ ಶ್ರೇಷ್ಠ ಗುಣಗಳನ್ನ ನಾವು ಅಳವಡಿಸಿಕೊಂಡು ಬದುಕಲೇಬೇಕು. ಅಂತರಂಗ ಶುದ್ಧಿ ಒಂದೇ ಸಾಲದು, ಸಾಲದು, ಸಾಲದು. ಬಹಿರಂಗ ಶುದ್ಧಿ ಅತಿ ಅಗತ್ಯ, ಅತಿ ಅಗತ್ಯ, ಅತಿ ಅಗತ್ಯ. ನೀವಿನ್ನು ಸಮಾಜ ಬಿಟ್ಟು ಅರಣ್ಯದಲ್ಲಿ ಇರಿ, ನೀವು ಅಂತರಂಗ ಶುದ್ಧಿಯೊಂದು ಕಾಪಾಡ್ಕೊಂಡು ಹೋದ್ರೆ ಸಾಕು. ಯಾಕೆಂದ್ರೆ ನೀವಿರೋದು ಯಾರೊಂದಿಗೂ ಇಲ್ಲ. ಆದರೆ ಎಲ್ಲಿಯೇ ಹೋದರೂ ಬಹಿರಂಗ ಶುದ್ಧಿ ಕೂಡ ಅತ್ಯಗತ್ಯ. ಇಲ್ಲಾಂದ್ರೆ ಪುಣ್ಯ ಮುಗಿದು ಹೋಗುತ್ತೆ. ರಾವಣನ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ರಾವಣನಿಗಿಂತ ಶ್ರೀ ರಾಮನಿಗಿಂತ ಅತ್ಯಧಿಕ ಜ್ಞಾನವಂತ, ಶಕ್ತಿವಂತ, ಆಧ್ಯಾತ್ಮಿಕ ಶಕ್ತಿಗಳನ್ನ ಪಡ್ಕೊಂಡ. ಆದ್ರೆ ಮುಗಿದೋಯ್ತು ಒಂದಿನ. ಕುಳಿತು ಉಂಡರೆ ಕುಡಿಕೆ ಹೊನ್ನ ಸಾಲದು. ನೀವು ಪೂರ್ವ ಜನ್ಮದಿಂದ ಬಂದಿರುವಂತ ಏನೇ ಒಂದು ಬೆನಿಫಿಟ್ ಇದ್ರೆ ಅದು ಎಷ್ಟೇ ಇದ್ರೂ ಸಾಲದು. ಅದನ್ನ ನಾವು ಬೆಳೆಸ್ತಾ ಹೋಗ್ಬೇಕು, ಅದರೊಂದಿಗೆ ನಾವು ಬೆಳಿಬೇಕು. ಹೀಗಾಗಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಗೆ PSSM ಮಾರ್ಗ ಸಿಕ್ಕಿರೋದು ನಿಮ್ಮ ಪುಣ್ಯ. ಆದರೆ ಬರೆದಿಟ್ಕೊಳ್ಳಿ ಮುಂದಿನ ವಾಕ್ಯ, ಆದರೆ ಆ ಮಾರ್ಗದಲ್ಲಿ ಜೀವನ ಪೂರ್ತಿ ಮುಂದುವರಿಯುವುದು ನಿಮ್ಮ ಜಾಣತನ. ನೆನ್ಪಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ, ಇದನ್ನ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಿ. ಯಥೇಚ್ಛಸಿ ತಥಾ ಕುರು. ಹೇಗೆ ಇಚ್ಛೆ ಅನ್ಸುತ್ತೋ ನಿಮ್ಗೆ ಹಾಗೆ ಮಾಡಿ. ಆಯ್ಕೆ ನಿಮ್ಮದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.